ಸರ್, ಈಗ ತಾವು ನೀರಾವರಿ ವಿಚಾರ ಹೇಳ್ತಾ ಇದ್ರಿ, ಯಾಕೆ ತುಮಕೂರನ್ನ ಟಾರ್ಗೆಟ್ ಮಾಡಿದಾರಾ ಅಥವಾ ನಿಮಗೆ ತುಮಕೂರಿಗೆ ಬರ್ತಾ ಇರುವಂತಹ ನೀರನ್ನ ಡೈವರ್ಟ್ ಮಾಡಿ ಅಥವಾ ಯಾವುದೇ DPR ನ ತಯಾರಿ ಮಾಡದೆ ಅವರು ಮುಂದುವರಿತಿದ್ದಾರೆ ಅಂತ ಅನ್ಸುತ್ತೆ? ನೋಡಿ, DPR ಇಲ್ಲ, ಪ್ಲಾನ್ ಇಲ್ಲ, ಮತ್ತೊಂದಿಲ್ಲ, ಮಗದೊಂದಿಲ್ಲ. ನಾನು 10 ಸಾರಿ ಹೇಳಿದ್ರು ಆ ಸರ್ಕಾರಕ್ಕೆ ಕಿವಿನೇ ಇಲ್ದಂಗೆ ಆಗಿದೆ ರೀ. ಜನ ನೋಡಿದ್ರಲ್ಲಿ ಹೊಟ್ಟೆ ಉರಿತದ್ರಿ. 10 ಗುಂಟೆ 15 ಗುಂಟೆ 20 ಗುಂಟೆ ಇರ್ತಾರೆ. ಬಹುತೇಕ ಕೆಲವರು ಅದನ್ನೇ ನಂಬಿಕೊಂಡಿದ್ದಾರೆ. ಕೆಲವು ಸಮಾಜ ಅದರಿಂದ ಜೀವನ ಮಾಡ್ತಾ ಇದ್ದಾರೆ. ವಿಳ್ಳೆದೆಲೆ ಬೆಳೀತಾರೆ, ತರಕಾರಿ ಬೆಳೀತಾರೆ, ಮತ್ತೊಂದು ಬೆಳೀತಾರೆ, ಮಗದೊಂದು ಬೆಳೀತಾರೆ. ಅದು ಬಿಟ್ಟರೆ ಬೇರೆ ಗತಿ ಇಲ್ಲ. ಇದನ್ನು ಅರ್ಥ ಮಾಡ್ಕೊಂಡು ನೀವು ಮಾಡ್ರಿ, ಇನ್ನೊಂದು ಯೋಚನೆ ಮಾಡಿ. ಯಾರು ಬೇಡ ಅಂತಾರೆ? ಯಾರೋ ಪುಣ್ಯಾತ್ಮರು ಮಾಡಿಕೊಟ್ಟಿದ್ದಾರೆ. ನೀವು ಆ ರೀತಿ ಮಾಡಿ. ಯಾರು ಇಟ್ಕೊಂಡಿದ್ದೀರಿ? ಯಾರು ಹಿಂದೆ ಇದ್ದಂಥ ಅಧಿಕಾರಿಗಳು ನಮ್ಮ ಸರ್ಕಾರದಲ್ಲಿ ಇದ್ದು ಅದು ಸರಿ ಇಲ್ಲ, ಅದು ಮಾಡೋದು ಬೇಡ ಅಂತ ಹೇಳಿದ್ರು, ಕ್ಯಾನ್ಸಲ್ ಮಾಡಿಸಿದ್ರು. ಅದೇ ಅಧಿಕಾರಿಗಳನ್ನ ಇಟ್ಕೊಂಡು ಅವರ ವರದಿಯನ್ನೇ ಆಧಾರ ಮಾಡಿ ಇಟ್ಕೊಂಡು ನೀವು ಇವತ್ತು ಅವ್ನು ಮುಂದಿಡ್ತೀರಲ್ಲ, ಎಷ್ಟು ಮಟ್ಟಿಗೆ ಸರಿ ನಿಮಗೆ? ಇದು ಕಾಮನ್ ಸೆನ್ಸು. ನೀವೇನು ಬುದ್ಧಿವಂತರಿದ್ದೀರಿ? ನಿಮ್ಮ ತಾಲೂಕಿಗೆ ತಗೊಂಡೋಗಿ ನಾನು ಆ ತಾಲೂಕಿನವೇ ಹಾಗಂದ್ಬಿಟ್ಟು ಇನ್ನೊಂದು ತಾಲೂಕನ್ನ ಇನ್ನೊಂದು ಜಿಲ್ಲೆ ಹಕ್ಕನ್ನು ಆ ಜಿಲ್ಲೆಗೆ ಬೇಕಾಗಿರ್ತ ಸವಲತ್ತನ್ನು ನಾವು ನಿಲ್ಲಿಸಿ ಬೇರೊಂದು ಕಡೆ ತೆಗೆದುಕೊಂಡು ಹೋಗೋದು ಇದು ನಿಮಗೆ ನಿಮ್ಮ ಅನುಭವಕ್ಕೆ ಒಳ್ಳೇದಲ್ಲ. ಅದನ್ನ ಸಂಪೂರ್ಣವಾಗಿ ನಿಲ್ಲಿಸ್ತೇವೆ ಅಂತ ಹೇಳಿಲ್ಲ ಕೂಡ. ಅಪ್ಪ, ಡೈವರ್ಷನ್ ಮಾಡುವಂಥದ್ದು ಅಂದ್ರೆ ಹೆಚ್ಚುವರಿ ನೀರನ್ನ ಡೈವರ್ಷನ್ ಎಲ್ಲಿದೆ? ಕೊಟ್ಟಿರೋದು 1200 ಕ್ಯೂಸೆಕ್ ನೀರು ಕೊಟ್ಟಿದ್ದಾರೆ. ಅದರೊಳಗೆ 901 ಕ್ಯೂಸೆಕ್ನ ತುರುವೇಕೆರೆ, ಗುಬ್ಬಿ, ತುಮಕೂರು ಗ್ರಾಮಾಂತರ ಕೊಟ್ಟಿದ್ದಾರೆ. ಇನ್ನು ಉಳಿದಿರ್ತಕ್ಕಂಥ 388 ಕ್ಯೂಸೆಕ್ ನೀರನ್ನು ಅದನ್ನು ಕುಣಿಗಲ್ ಕೊಟ್ಟಿದ್ದಾರೆ. ಅವ್ರದ್ದು ಕೆರೆಗಳು ತುಂಬಿಸ್ಕೋತಾ ಇದ್ದಾರೆ. ಕುಣಿಗಲ್ನವರು ದೇವರಾನೇ ಹೇಳ್ತೀನಿ, ಇದಾಗೋದ್ರೆ ಕುಣಿಗಲ್ಗೇನೋ, ಗುಬ್ಬಿಗೇನು, ತುರುವೇಕೆರೆಗೇನು, ತುಮಕೂರು ಗ್ರಾಮಾಂತರ ಏನು, ತುಮಕೂರು ನಗರ ಏನು, ಎಲ್ಲಕ್ಕೂ ಕೂಡ ಒಂದೇ ರೀತಿ ಕಿವಿಗೆ ಎಲ್ಲ ಒಂದು ಕಡೆ ಹೂವು ಇಡೋಕಂತ ಕೆಲಸ. ಅದು ಯಾವ ರೀತಿ ತಗೊಂಡು ಹೋಗ್ತಾ ಇದ್ದೀರಿ? ಎಲ್ಲಿ ನಿಮ್ಮ ಸ್ಟಾರ್ಟ್ ಆಗ್ತದೋ ಅಲ್ಲಿಂದಾನೇ ನೀವು ನೀರು ತಗೊಂಡು ಹೋಗ್ತಾ ಇದ್ದೀರಿ. ಯಾವ ರೀತಿ ತಗೊಂಡು ಹೋಗ್ತಾ ಇದ್ದೀರಿ? ದೊಡ್ಡ ಪೈಪ್ಗಳು, ನೀವು ಯಾವ್ಯಾವುದೋ ದೊಡ್ಡ ಡ್ಯಾಮ್ಗಳಿಂದ ಮಾಡೋಂಥದ್ದನ್ನು ಅಲ್ಲೆಲ್ಲ ಬರೋ ನೀರನ್ನ ನೀವು 1200 ಕ್ಯೂಸೆಕ್ ನೀರನ್ನ ನೀವು ಅಲ್ಲಿ ಡೈವರ್ಟ್ ಮಾಡಿಕೊಂಡ್ರೆ ಇವ್ರಿಗೆ ಎಲ್ಲಿ ಬರ್ತದೆ ನೀರು? ನೀವೇನಾದ್ರು ಮಾಡ್ಕೊಂಡು ಬೇರೆ ಒಂದು ಲೈನ್ ಹಾಕೊಂಡು ಹೋಗಿ ಬೇರೆ ಕಡೆಯಿಂದ. ಇದೇ ಆಗ್ಬೇಕಾದ ಅವಶ್ಯಕತೆ ಏನಿತ್ತು? ಈ ರೀತಿ ಹಠಕ್ಕೆ ಬೀಳಬಾರ್ದು. ಶಿವಕುಮಾರ್ ಸಾಹೇಬರಂತವರು ಇದು ಒಳ್ಳೇದಲ್ಲ ಅವ್ರಿಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.